ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಸಾಟರ್ಡೆ ವ್ಲಾಗ್. ನಾವಿವತ್ತು ಬೆಳಗ್ಗೆ ಸ್ವಲ್ಪ ಬಿಸಿಲು ಬಂದಿತ್ತು, ಹಾಗಾಗಿ ಗದ್ದೆ ಹತ್ರ ಹೋಗಿದ್ವಿ. ನೋಡ್ಕೊಂಬರೋಣ ಗದ್ದೆ ಕಟ್ಬೋದಾ, ಒಂದು ಸ್ವಲ್ಪ ಡ್ರೈ ಆಗಿದೆಯಾ ಅಂತ. ಇನ್ನು ಸ್ವಲ್ಪ ನೀರೆಲ್ಲ ಗದ್ದೆಲಿತ್ತು, ಹಾಗಾಗಿ ಹಾಗೇ ವಾಪಸ್ ಬಂದ್ವಿ. ಇನ್ನು ಬರ್ತಾ ನಮ್ಮದು ಹಳೆ ಮನೆ ಇತ್ತಲ್ವ, ಅಂದರೆ ನಮ್ಮದು ಏನು ಮನೆ, ಈ ಹೊಸ ಮನೆ ಕಟ್ಟಿ ಬರೋದಕ್ಕಿಂತ ಮುಂಚೆ ನಾವು ಇದ್ವಲ್ವ ಆ ಪ್ಲೇಸು, ಅಲ್ಲಿಗೆ ಹೋಗಿದ್ವಿ. ಅಂದರೆ ಅಲ್ಲಿ ನಾವು ಏನು ಗದ್ದೆಗೆ ಹೋಗ್ತೀವಿ ಅಲ್ಲೇ ಹೋಗೋ ಹತ್ರನೇ ನಮ್ಮದು ಹಳೆ ಮನೆ ಇರೋ ಅಂಥದ್ದು. ಅಲ್ಲಿ ಸ್ವಲ್ಪ ಜಮೀನಿದೆ, ಜಾಸ್ತಿ ಇಲ್ಲ, ಸ್ವಲ್ಪ ಪ್ಲೇಸ್ ಇದೆ ಅಲ್ಲೂ. ಹಾಗಾಗಿ ಗಿಡ, ಏನು ತೆಂಗಿನ ಗಿಡ ಮತ್ತು ಅಡಿಕೆ ಗಿಡಗಳನ್ನ ಇವಾಗ ಜಸ್ಟ್ ರೀಸೆಂಟಾಗಿ ಹಾಕಿದ್ದೀವಿ. ಇನ್ನು ಅಲ್ಲಂತೂ ಹೇಳಬೇಕು ಅಂದರೆ ನಿಜವಾಗ್ಲೂ ಯಾವಾಗಲೂ ಕೂಲಾಗಿರ್ತಾಯಿತ್ತು, ಏಕೆಂದರೆ ಸುತ್ತ ಫುಲ್ಲು ಮರಗಳು ಕವರ್ ಆಗಿದೆ. ಇನ್ನಂತೂ ಅಲ್ಲಿ ಏನದು ಹುಣಸೆ ಮರಗಳಿದೆ, ಅದು ನಮ್ಮ ಹಸ್ಬೆಂಡ್ ಅಜ್ಜಿ ಹಾಕಿರೋದಂತೆ. ಹಾಗಾಗಿ ಆ ಹುಣಸೆ ಮರಗಳು ಫುಲ್ಲಲ್ಲಿ ನೆರಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಯಾವಾಗಲೂ ನೆರಳಿರುತ್ತೆ ಮತ್ತು ಯಾವಾಗಲೂ ಕೋಲ್ಡ್ ಇರೋದು. ಇನ್ನು ನಾವಂತೂ ಅಲ್ಲಿದ್ದಾಗ ತುಂಬ ಹಳೆ ಮನೆ ಅನ್ನೋದೊಂದು ಬಿಟ್ಟರೆ ನಿಜವಾಗ್ಲೂ ತುಂಬ ಖುಷಿಯಾಗಿದ್ವಿ, ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ಏಕೆಂದರೆ ಮತ್ತೆ ಆ ಥರ ಫೀಲ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಅಲ್ಲಿ ಆ ಮನೆಯಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವ್ರದ್ದು ಸ್ವಲ್ಪ ಮನೆ ಬಿದ್ದೋಗ್ಬಿಟ್ಟಿತ್ತು, ಹಾಗಾಗಿ ನಮ್ಮ ಮನೇಲೆ ನಾವು ಇಲ್ಲಿ ಬಂದಮೇಲೆ ಅಲ್ಲೇ ಇದ್ದಾರೆ. ಫಸ್ಟ್ ಈ ಥರ ಇರಲಿಲ್ಲ. ನಾವು ಲಾಸ್ಟ್ ಟೈಮು ಅಲ್ಲಿದ್ವಲ್ಲ, ಆವಾಗ ಈ ಗಿಡಗಳನ್ನ ಮರಗಳನ್ನ ಹಾಕಿದ್ದು. ಆವಾಗ ನೋಡಿ ಫುಲ್ ಏನು ಖಾಲಿ ಇದೆ, ಆ ಥರ ಇತ್ತು. ನನ್ನ ಹಸ್ಬೆಂಡ್ ಅಂತೂ ಎಲ್ಲಿದ್ರೂ ಅಷ್ಟೇ, ಅವರು ಮನೆ ಹತ್ರ ಎಲ್ಲ ಫುಲ್ ಗಿಡಗಳ ಮರಗಳು ಬೆಳೆಯೋದು ಅಂದರೆ ಅವರಿಗಂತೂ ಒಂದು ಜೀವ ಅಂತಲೇ ಹೇಳ್ಬೋದು. ಆ ಥರ ಗಿಡಗಳನ್ನ ಅಷ್ಟು ನೀಟಾಗಿ ಹಾಕ್ತಾರೆ. ಅಲ್ಲಿ ಯಾವ್ಯಾವ ಥರ ಗಿಡಗಳಿದೆ ಅಂದರೆ 2 ಸಪೋಟ ಮರ ಇದೆ, ಒಂದು ನಿಂಬೆಹಣ್ಣಿನ ಮರ ಇದೆ, ಇನ್ನು ಒಂದು ದೊಡ್ಡಲಿ ಗಿಡ ಇದೆ, ಮತ್ತು ಇನ್ನೊಂದು ಅದು ಮೂಗೆಳ್ಳಿಕಾಯಿ ಅಂತಾರಲ್ವ ಅದೊಂದು ಗಿಡ ಇದೆ, ಇನ್ನು ಪಪ್ಪಾಯಿ ಮರ ಇದೆ. ಅದೆಲ್ಲನೂ ಏನು ಕಾಯಿ ಬಿಡ್ತಾ ಇದೆ. ಇನ್ನು ಈಗ ರೀಸೆಂಟಾಗಿ ಹಾಕಿರೋದು ಅಂದರೆ ತೆಂಗಿನ ಗಿಡ ಮತ್ತು ಅಡಿಕೆ, ಬಾಳೆ. ಇನ್ನು ಬಾಳೆನೂ ಎಲ್ಲ ಗೊನೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ಪಪ್ಪಾಯ ನಾವು ಸುಮ್ಮನೆ ಯಾವಾಗಲೂ ಒಂದು ಸಲ ತಿಂದುಬಿಟ್ಟು ಹಾಗೇ ಅದೇನು ಸೀಡ್ಸ್ನ ಎಸ್ತಿದ್ವಿ, ಅದು ಅಲ್ಲೇ ಉಟ್ಕೊಂಡು ಇಷ್ಟು ದೊಡ್ಡ ಮರ ಆಗಿದೆ. ನಾವು ಅಲ್ಲಿದ್ದಾಗ ಹಾಕಿದ್ದು ಅದು. ಇನ್ನು ಇದು ನಿಂಬೆ ಗಿಡ ಅಂತೂ ನಾವು ಅಲ್ಲಿ ಇದ್ದಾಗ ಯಾವಾಗಲೂ ನೀರು ಬಿಡ್ತಾಯಿದ್ವಿ, ಮತ್ತು ಸಗಣಿ ಗೊಬ್ಬರನ ತುಂಬ ಹಾಕ್ತಾಯಿದ್ವಿ. ಅಂದರೆ ವರ್ಷದಲ್ಲಿ ಯಾವಾಗಲೂ ನಿಂಬೆಹಣ್ಣು ಇರ್ತಾನೆ ಇರ್ತಿತ್ತು. ಹೋದ ಸಲ ನಾವು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಒಂದು ವರ್ಷದಲ್ಲೇ 1,000 ನಿಂಬೆ ಹಣ್ಣಿಗಿಂತನೂ ಜಾಸ್ತಿ ಸಿಕ್ಕಿದೆ, ಅಷ್ಟು ಚಿಕ್ಕ ಗಿಡದಲ್ಲೇ. ಅಷ್ಟು ಚೆನ್ನಾಗಿರುತ್ತೆ. ಬಟ್ ಈಗ ನಾವು ಇಲ್ಲಿಗೆ ಇಲ್ಲಿಗೆ ಬಂದಮೇಲೆ ಅಲ್ಲಿ ಸ್ವಲ್ಪ ನೀರಿಗೇನೋ ಪ್ರಾಬ್ಲಮ್ ಆಗಿದೆ ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿ ಕಾಯಿ ಬಿಡ್ತಾ ಇಲ್ಲ. ಮತ್ತು ಏನು ಹಿಂದೆ ಅಲ್ಲಿ ತೆಂಗಿನ ಗಿಡ ಇದೆ, ಅಲ್ಲಿವರೆಗೂ ಇದು ನಮ್ಮದೇ ಜಮೀನು. ಹಾಗಾಗಿ ಅಲ್ಲಿ ಫುಲ್ಲೆಲ್ಲ ಅಲ್ಲಿ ತೆಂಗಿನ ಗಿಡ ಮತ್ತು ಮಧ್ಯೆ ಅಡಿಕೆ, ಬಾಳೆ ಎಲ್ಲನೂ ಹಾಕಿದ್ದಾರೆ. ಎಲ್ಲ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ, ಸ್ವಲ್ಪನೂ ಸ್ಪೇಸ್ ಬಿಟ್ಟಿಲ್ಲ, ಆ ಥರ ಕವರ್ ಮಾಡಿರೋದು ಗಿಡಗಳನ್ನ ಹಾಕಿ. ಇನ್ನು ಇವಾಗೆಲ್ಲ ಸಪೋಟ ಸೀಸನ್ ಅಲ್ವಾ, ಹಾಗಾಗಿ ಸಪೋಟ ತುಂಬ ಬಿಟ್ಟಿದ್ವು. ಈ ಸಲ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದೆ ಸಪೋಟ, ಏಕೆಂದರೆ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿಲು ಮಾಡಿದ್ದಾರೆ. ಬಿಸಿಲು ಚೆನ್ನಾಗಿ ಬಿದ್ದರೆ ಸಪೋಟನೂ ಚೆನ್ನಾಗಿ ಬಿಡುತ್ತೆ, ಹಾಗಾಗಿ ತುಂಬ ಬಿಟ್ಟಿದ್ವು. ಅದರಲ್ಲಿ ಒಂದು 15-20 ಬಲ್ತಿದ್ವು, ಹಾಗಾಗಿ ಒಂದು 20 ಸಪೋಟಕಾಯಿ ಸಿಕ್ಕಿದ್ವು, ಹಾಗಾಗಿ 20 ಕುಯ್ಕೊಂಡು ಬಂದ್ವಿ. ಇನ್ನು ಸಪೋಟ ಹಣ್ಣು ಬಗ್ಗೆ ಹೇಳಬೇಕು ಅಂತಂದರೆ, ಸಪೋಟ ಹಣ್ಣಲ್ಲಿ ವಿಟಮಿನ್ ಎ ಮತ್ತು ಬಿ ಅತಿ ಹೆಚ್ಚು ಇರುತ್ತೆ, ಮತ್ತು ಐರನ್ ರಿಚ್ ಫ್ರೂಟ್ ಅಂತಲೇ ಹೇಳ್ಬೋದು ಸಪೋಟನ. ಹಾಗಾಗಿ ಇದನ್ನು ಡೈಲಿ ಎಷ್ಟು ತೊಗೊಳ್ತೀವೋ ಬಾಡಿಗೆ ಅಷ್ಟೂ ಒಳ್ಳೆಯದೇ. ಒಂದು ಲಿಮಿಟೇಷನ್ ಅಂತ ಇಲ್ಲ, ಎಷ್ಟಾದ್ರೂ ನಮಗೆ ಆಗೋಷ್ಟು ತಿನ್ಬೋದು. ಮತ್ತು ಇದು ನಮ್ಮದೇನು ಚರ್ಮದ ಆರೋಗ್ಯ ಮತ್ತು ದೇಹದ ಆರೋಗ್ಯನ ಕಾಪಾಡೋದಕ್ಕೆ ಸಪೋಟ ಹಣ್ಣು ತುಂಬ ಹೆಲ್ಪ್ ಮಾಡುತ್ತೆ. ಇನ್ನು ಏನು ಪ್ರೆಗ್ನೆನ್ಸಿ ಇರುತ್ತಲ್ವ, ಅವರಿಗೆ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಕೆಲವರಿಗೆ, ಅವರಿಗೂ ಸಹ ಸಪೋಟ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ವಿಟಮಿನ್ ಎ ಇರೋದ್ರಿಂದ ಏನು ಕಣ್ಣಿಂದು ದೃಷ್ಟಿ ಇರುತ್ತಲ್ವ, ಅದನ್ನು ಅಂದರೆ ಹೆಚ್ಚು ಮಾಡೋದಕ್ಕೆ ಈ ಸಪೋಟ ಹಣ್ಣು ಹೆಲ್ಪ್ ಮಾಡುತ್ತೆ. ಇನ್ನು ಯಾರಿಗಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಸಪೋಟನ ಡೈಲಿ ಯೂಸ್ ಮಾಡೋದ್ರಿಂದ ಇದು ತುಂಬ ಒಳ್ಳೆಯದು. ಇದೇನು ಹೇಳಿದ್ನಲ್ವ ಫಸ್ಟ್, ಐರನ್ ತುಂಬ ಜಾಸ್ತಿ ಇರೋದ್ರಿಂದ ಯಾರಿಗಾದ್ರೂ ಬಾಡಿಲಿ ಐರನ್ ಕೊರತೆ ಇದ್ದರೆ ಡೈಲಿ ಸಪೋಟನ ಬಳಸೋದ್ರಿಂದ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.
ಇನ್ನು ಬ್ಲಡ್ ಪ್ಯೂರಿಫೈಗೆ ಅಂದರೆ ರಕ್ತ ಶುದ್ಧೀಕರಣಕ್ಕೆ ಈ ಸಪೋಟ ಹಣ್ಣು ಯಥೇಚ್ಛವಾಗಿ ಬಳಸೋದ್ರಿಂದ ಅದೇನು ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೆಲವ್ರು ಬಾಣಂತಿಯರು ಇರ್ತಾರಲ್ವ, ಅವರಿಗೆ ಯಾವ ಥರ ಫ್ರೂಟ್ಸ್ನ ತೊಗೊಳ್ಳೋದು, ಶೀತ ಆಗುತ್ತೆ, ಮಕ್ಳಿಗೆ ಶೀತ ಆಗುತ್ತೆ ಅಂತ ಇದ್ದವರು ಈ ಸಪೋಟನ ಬಳಸ್ಬೋದು. ಬಾಣಂತಿಯರು ಸಹ ಬಳಸೋವಂಥ ಒಂದು ಹಣ್ಣು ಅಂತಂದರೆ ಸಪೋಟ. ಇನ್ನು ಚಿಕ್ಕ ವಯಸ್ಸಿಂದ ವಯಸ್ಸಾದವರು ಸಹ ಯೂಸ್ ಮಾಡೋವಂಥ ಒಂದು ಹಣ್ಣು ಅಂದರೆ ಅದು ಸಪೋಟ ಅಂತಲೇ ಹೇಳ್ಬೋದು. ಹಾಗಾಗಿ ಅದು ಸೀಸ್ನಲ್ ಫ್ರೂಟ್ ಆಗಿರೋದ್ರಿಂದ ಎಲ್ಲಿ ಸಿಕ್ಕಿದ್ರೂ ಯಾರೂ ಬಿಡಬೇಡಿ. ತುಂಬ ಹೆಲ್ಪ್ಫುಲ್ ಇದೆ ನಮ್ಮದು ಬಾಡಿ ಹೆಲ್ತಿಗಾಗಿರ್ಬೋದು, ನಮ್ಮ ಸ್ಕಿನ್ ಹೆಲ್ತ್ ಆಗಿರ್ಬೋದು. ಹಾಗಾಗಿ ಸಪೋಟ ಬೆಸ್ಟ್ ಅಂತಲೇ ಹೇಳ್ಬೋದು ಹಣ್ಣುಗಳಲ್ಲಿ. ಇನ್ನು ನಮ್ಮದೆಲ್ಲ ಹಳೆ ಮನೇಲಿ ಅಲೋವೆರಾ ಇದೆ. ಅದಂತೂ ತುಂಬ ಆಗಿಬಿಟ್ಟಿದೆ. ಅದು ನಾನು ಆಲ್ಮೋಸ್ಟ್ ಯೂಸ್ ಮಾಡ್ತಾನೆ ಇರ್ತೀನಿ, ಜೆಲ್ಲು ಹೇರ್ಸ್ಗೆ ಅಥವಾ ಸ್ಕಿನ್ಗೆ ಎಲ್ಲ. ಇನ್ನು ಅಲ್ಲಿಂದ ಏನಲ್ಲಿ ಆಲ್ಮೋಸ್ಟ್ ಹೋಗ್ತಾನೆ ಇರ್ತೀವಿ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವಾಗ ಏನಾದರೂ ಸಿಕ್ಕಿದ್ರೆ ತಗೋತಾನೆ ಇರ್ತೀವಿ. ಇನ್ನು ಅಲ್ಲಿಂದ ಒಂದು ಬಿಸಿಲಿತ್ತಲ್ವ ತುಂಬ, ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಬಂದ್ವಿ. ಇದು ಮರದಲ್ಲಿ ನಮ್ಮದು ಫಸ್ಟ್ನೇ ಎಳ್ನೀರು. ಹಾಗಾಗಿ ಡೈಲಿ ಒಂದೊಂದು ಟ್ರೈ ಮಾಡ್ತಾ ಇರ್ತೀವಿ. ಏಕೆಂದರೆ ಈಗ ಎಲ್ಲ ಆಲ್ಮೋಸ್ಟ್ ತುಂಬ ಮರಗಳೆಲ್ಲ ಎಳ್ನೀರು ಅಂದರೆ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾಗಿ ಡೈಲಿ ಒಂದೊಂದು ಮರದಲ್ಲಿ ಟೇಸ್ಟ್ ಮಾಡೋದು. ಇವತ್ತು ಇದರಲ್ಲಿ ಫಸ್ಟ್ ಟೈಮು ಎಳ್ನೀರನ್ನ ಕುಡಿತಾ ಇರೋದು ಈ ಮರದ್ದು. ತುಂಬ ಟೇಸ್ಟಿಯಾಗಿತ್ತು. ಇನ್ನು ನಾನು ನನ್ನ ಹಸ್ಬೆಂಡ್ ಒಂದು ಕುಡಿದ್ವಿ. ಇನ್ನೊಂದು ನನ್ನ ಮಗನಿಗೆ ಹೆಂಗಿದ್ರು ಸ್ಯಾಟರ್ಡೆ ಅಲ್ವಾ, ಅವನು ಮಧ್ಯಾಹ್ನಕ್ಕೆ ಬರ್ತಾನೆ ಅಂತ ಅವನಿಗೊಂದು ತಗೊಂಡು ಬಂದ್ವಿ. ಎಂದು ಇಬ್ಬರು ಕುಡಿದ್ರೂ ಇಬ್ಬರಿಗೂ ಸಾಕಾಗೋಷ್ಟೇ ಇತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟು ದೊಡ್ಡ ಕಾಯಿ ಇದು ಬಂದು ಇವಾಗ ತುಂಬ ಚೆನ್ನಾಗಿ ಕಾಯಿ ಕಟ್ತಾ ಇದೆ ಮರದಲ್ಲಿ. ನನ್ನ ಹಸ್ಬೆಂಡ್ ಅಂತೂ ಅದಕ್ಕೆಲ್ಲ ತುಂಬ ಕೆಲಸ ಮಾಡ್ತಾರೆ. ಚರಂಡಿ ಎಲ್ಲ ತೆಗೆದು ಅದರೊಳಗಡೆ ಎಲ್ಲ ಏನು ವೇಸ್ಟ್ನೆಲ್ಲ ಹಾಕಿ. ಮರಿ ನೋಡಿ, ಇದಾದ್ರಪ್ಪ ಹೆಂಗೆ ಹೋಗೋದ್ರ ಮೇಲ್ಗಡೆ ಕುತ್ಕೊಬಿಟ್ಟಿದೆ. ಸೇಮ್ ಎರಡು ಒಂದೇ ಥರ ಇದೆ. ಇದು ನಮ್ಮನೆ ಜುಟ್ಟು, ಇದು ಜುಟ್ಟು. ಇದಾದರೂ ಅಮ್ಮ ಅಲ್ಲ ಅಪ್ಪ. ಇದು ಮಗನ ಗೊತ್ತಿಲ್ಲ. ಅಂದರೆ ಮೇಲ್ಗಡೆ ಕುತ್ಕೊಂಡಿರೋದು. ಆದರೆ ಅಮ್ಮ ಎಲ್ಲೋಯ್ತೋ ಗೊತ್ತಿಲ್ಲ. ಆದರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇದೆಲ್ಲ ಇಲ್ಲಿ ಬಂದು ಕುತ್ಕೊಳ್ಳೋದು ಒಳಗಡೆ ಬಂದು. ಈಗ ಎಲ್ಲ ಗೂಡಿಗಿಡ್ದ ಕೂಡ್ಬೇಕು, ಗೂಡೊಳಗಡೆ. ಇದು ನೋಡಿ, ಇದನ್ನು ಅಪ್ಪ ಮಗ ಎರಡು ಒಂದೇ ಥರ ಇರೋದು. ಇದೆಷ್ಟು ಚೆನ್ನಾಗಿ ಕುತ್ಕೊಂಡಿದೆ. ಅದಂತೂ ಇಳಿತಾನೇ ಇಲ್ಲ ರಮ್ಮನಿಂದ. ನನಗಂತೂ ಪಾಪ ಒಳಗಡೆ ಕರ್ಕೊಂಡೋಗಿ ಮುಚ್ಚೋದಕ್ಕೆ ಇಷ್ಟ ಇಲ್ಲ. ಇಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಇನ್ನು ಇವನ್ನೆಲ್ಲ ಒಳಗಡೆ ಗೂಡೊಳಗಡೆ ಕೂಡಬೇಕು. ಎಲ್ಲ ಏನಕ್ಕೆ ಇಲ್ಲಿ ಬಂದು ಕೂರುತ್ತೋ ಗೊತ್ತಿಲ್ಲ. ಅದಂತೂ ಇಳಿತಾನೇ ಇಲ್ಲ. ಅದಕ್ಕಲ್ಲಿ ಏನು ಖುಷಿ ಆಗ್ತಾಯಿತ್ತೋ ಕುತ್ಕೊಳ್ಳೋದಕ್ಕೆ ಗೊತ್ತಿಲ್ಲ. ಇನ್ನೆಲ್ಲ ಇಲ್ಲೇ ಬಂದು ಕೂರುತ್ತವೆ. ಬಿದ್ದಾಯ್ತು. ಅದು ಪಾಪ ಓಡಾಡ್ತೈತೆ. ಅದನ್ನ ಇಳಿಸ್ತಾನೆ ಇಲ್ಲ. ಅದು ಏನಾದರೂ ಆಗಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲೇ ಕೂಡೋಣ ಅಂತ ಆದಷ್ಟು ಟ್ರೈ ಮಾಡ್ತಾಯಿದ್ದೆ. ನಿನಗೆ ಹಿಂಸೆ ಕೊಡಲ್ಲ ಬಿಡವ.
ಇದು ಗೂಡು ಇಲ್ಲೋ ಕುತ್ಕೊಂಡಿದೆ. ಇದೇನಕ್ಕೆ ಇಲ್ಲಿ ಕೂರುತ್ತೋ ಗೊತ್ತಿಲ್ಲ. ಡೈಲಿ ನನಗಂತೂ ಹಿಡಿದು ಹಾಕೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ನೋಡಿ ಇವೆರಡು ಕುತ್ಕೊಂಡ್ವು. ನಮ್ಮದು ಕೋಳಿಗಳು ಎಲ್ಲೆಲ್ಲಿ ಕೂರುತ್ತೆ ಅಂತ ನೋಡಿ. ಇಲ್ಲಿ ಇದ್ರೊಳಗಡೆ ಒಂದು ಹೋಗಿ ಒಂದು ಮರಿಯಾಟೆ ಕೂತಿದೆ, ಇನ್ನು ಇಲ್ಲೊಂದು ಕೂತಿದೆ. ಅದರೊಳಗಡೆ ಎಲ್ಲ ಮರಿಗಳಿದೆ. ಅದು ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಒಂದು ನೋಡ್ತಾ ಇದ್ದೀನಿ ನೋಡಿ. ಇದರೊಳಗಡೆ ಹೋಗಿ ಕೂತಿರುತ್ತೆ. ಇನ್ನೊಂದು ಪಾಪ ಇದೆ, ಯಾಕೋ ಅದ್ರೊಳಗಡೆ ಹೋಗೋಕ್ಕೆ ಆಗ್ತಿಲ್ಲ. ಇದು ಏನಕ್ಕ ಮೇಲೆ ಹತ್ತಿ ಬರ್ತಾ ಇದೆ, ಏನಕ್ಕೆ ಬರ್ತಾ ಇದೆ ಗೊತ್ತಿಲ್ಲ. ಹೋಗಲು ಒಳಗೆ ಕಳೆದು ಇಲ್ಲೊಂದು ಸ್ವಲ್ಪ ಕೂತಿದ್ಯಾ, ಮತ್ತು ಇಲ್ಲೊಂದು ಸ್ವಲ್ಪ ಕೂತಿರೋದು. ನನಗಂತೂ ಈ ಕೋಳಿಗಳನ್ನೆಲ್ಲ ಹಿಡಿದು ಪ್ಲೇಸಿಗೆ ಸೇರಿಸೋ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. 1 2 3 4 5 6 7 8 9 10 11 12 13. ಇನ್ನೊಂದು ಕೋಳಿ ಇದು ನೋಡಿ, ಚೈನಾ ಕೋಳಿ ಒಳಗಡೆನೇ ಹೋಗಿಲ್ಲ. ಏನು ಗೂಡಿದೆ ಇದ್ರ ಮೇಲೆ ಕೂತಿದೆ. ಇವಾಗ ಹಿಡ್ಕೊಳ್ಳೋದಕ್ಕೆ ಹೋದರೆ ಹಾರು ಹೋಗ್ಬಿಡುತ್ತೆ. ನೋಡಿ ಓಡೋಯ್ತು. ಇದಂತೂ ಕೈಗೆ ಸಿಗಲ್ಲ. ಎಷ್ಟು ಹಿಂಸೆ ಕೊಡುತ್ತೆ ಅಂದರೆ ಎಲ್ಲಾದರೂ ಕೂಡಲಿ ನನಗೆ ಅದು ಹಿಡಿಯೋದಕ್ಕಾಗಲ್ಲ, ಓಡೋಗ್ಬಿಟ್ಟು. ಇದು ಫ್ರೆಂಡ್ಸ್ ನಮ್ಮ ಕೋಳಿಗಳು ಇವತ್ತು ಎಲ್ಲೆಲ್ಲಿ ಕೂರುತ್ತೆ ಅನ್ನೋದನ್ನ ಸ್ವಲ್ಪ ಹೇಳಿದ್ದೀನಿ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.